ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಆರ್ಯ ಒಂದೇ ಸಮ ತನ್ನನ್ನು ಮುದ್ದಿಸುವುದನ್ನು ನೋಡಿದ ಮಗು, ಯಾರು ನೀವು? ಬೇರೆಯವರು ನನಗೆ ಮುತ್ತು ಕೊಟ್ಟರೆ ಮಮ್ಮ ಬೈತಾರೆ ಎಂದು ಆರ್ಯ ಮುತ್ತು ಕೊಟ್ಟಿದ್ದ ಜಾಗವನ್ನೆಲ್ಲ ಒರೆಸುತ್ತಾ ಮುದ್ದಾಗಿ ಹೇಳಿತು. ಮಗುವಿನ ಮಾತು ಕೇಳುತ್ತಾ ಮೋಡಿಗೆ ಒಳಗಾದವನಂತೆ ಅವನನ್ನೇ ನೋಡುತ್ತಾ ನಿಂತನು ಆರ್ಯ. ಅವನು ಮಾತನಾಡುವ ಮೊದಲೇ, ಇವರು ನಿನ್ನ ಡ್ಯಾಡಿ ಕಂದ ಎಂದರು ಶ್ರೀಕಾಂತ್. ಅವರ ಮಾತು ಕೇಳಿ ಅಚ್ಚರಿಯಲ್ಲಿ ನೋಡುತ್ತಾ ನಿಂತನು ಆರ್ಯ. ನೀವು ನನ್ನ ಡ್ಯಾಡಿನ? ಮತ್ತೆ ಮಮ್ಮ ನನಗೆ ಡ್ಯಾಡಿ ಇಲ್ಲ, ಮಮ್ಮ ಒಬ್ಬರೇ ಅಂತ ಹೇಳಿದರು ಎಂದು ಆರ್ಯನ ಕೆನ್ನೆಯ ಮೇಲೆ ಕೈ ಇರಿಸಿ ಹೇಳಿತು. ಅಗ್ನಿ, ನಿನ್ನ ಡ್ಯಾಡಿ ಬೇರೆ ಊರಿಗೆ ಹೋಗಿದ್ರು, ಈಗಷ್ಟೇ ಬಂದಿದ್ದಾರೆ ಎಂದರು. ಹೌದಾ, ನೀವು ನನ್ನ ಡ್ಯಾಡಿನ ಎಂದು ಕಣ್ಣರಳಿಸಿ ಕೇಳಿದ ಮಗು ಈಗ ತಾನೇ ಆರ್ಯನ ಎರಡೂ ಕೆನ್ನೆಗೆ ಹಣೆಗೆ ಮುತ್ತನಿರಿಸಿದನು. ಮಗು ಮುತ್ತು ಕೊಡುತ್ತಿದ್ದ ಹಾಗೆ ಆರ್ಯನ ಕಣ್ಣ ತುಂಬಿ ಬಂದವು. ಒಡನೆಯೇ ಬಿಗಿಯಾಗಿ ಅವನನ್ನು ತಬ್ಬಿಬಿಟ್ಟನು. ಕಾರಿನಲ್ಲಿ ಕುಳಿತು ಎಲ್ಲವನ್ನು ನೋಡುತ್ತಿದ್ದ ಸಾಗರಿಯ ಕಣ್ಣು ತುಂಬಿದವು. ಅವಳು ಆರ್ಯನನ್ನು ನೋಡಿ ತುಂಬ ದಿನವೇ ಆಗಿ ಹೋಗಿತ್ತು. ಮನೆ ಬಿಟ್ಟು ಬಂದ ಮೇಲೆ ಮತ್ತೆ ಅವನ ಮುಖವನ್ನು ನೋಡಿರಲಿಲ್ಲ ಸಾಗರಿ. ಯಾವತ್ತೂ ಮಗುವನ್ನು ಭೇಟಿಯಾಗದ ಆರ್ಯ ಇವತ್ತು ಯಾಕೆ ಭೇಟಿಯಾಗಿದ್ದಾನೆ ಎಂದು ತಿಳಿಯಲಿಲ್ಲ ಅವಳಿಗೆ. ಮಗುವನ್ನು ಅವನಿಂದ ಕಿತ್ತುಕೊಳ್ಳಬೇಕು ಎಂದು ಆಲೋಚನೆ ಮೂಡಿದರೂ ಕೂಡ ಇದಕ್ಕೆ ಅವಳ ಮನಸ್ಸು ಒಪ್ಪಲಿಲ್ಲ. ಆರ್ಯನ ಜಾಗದಲ್ಲಿ ಮೌರ್ಯ ಇದ್ದಿದ್ದರೆ ಕ್ಷಣವೂ ಯೋಚಿಸದೆ ಮಗುವನ್ನು ಅವನಿಂದ ಕಸಿದುಕೊಳ್ಳುತ್ತಿದ್ದಳು. ಆದರೆ ಈಗ ಅಲ್ಲಿರುವುದು ಆರ್ಯ. ಮಗುವನ್ನು ತಬ್ಬಿ ಮುದ್ದಾಡುತ್ತಿದ್ದವನಿಂದ ಮಗನನ್ನು ದೂರ ಮಾಡಲು ಮನಸ್ಸಾಗದೆ ಅಲ್ಲಿ ನಿಲ್ಲದೆ ಕಾರು ಚಾಲು ಮಾಡಿಕೊಂಡು ಅಲ್ಲಿಂದ ಹೊರಟಳು ಸಾಗರಿ. ಮಾವ, ಇದೇನು ಮಾಡಿದ್ರಿ? ಈ ವಿಷಯ ಸಾಗರಿಯವರಿಗೆ ಹೇಳಿದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಮಗುವಿಗೆ ಯಾಕೆ ಈ ರೀತಿ ನನ್ನನ್ನು ಪರಿಚಯ ಮಾಡಿಕೊಟ್ರಿ ಎಂದನು. ಆರ್ಯ, ನನಗೆ ಈಗಲೂ ನಿನ್ನ ಅಣ್ಣನ ಮುಖವನ್ನು ಕಂಡರೆ ಆಗುವುದಿಲ್ಲ. ಅವನಿಗೆ ಈ ಮಗುವಿನ ತಂದೆಯಾಗುವ ಯಾವ ಯೋಗ್ಯತೆಯೂ ಇಲ್ಲ. ಸಾಗರಿ ಈ ಮಗುವಿಗೆ ತಾಯಿ ಎಂದ ಮೇಲೆ ಅವಳಿಗೆ ತಾಳಿ ಕಟ್ಟಿದ ನೀನು ಈ ಮಗುವಿಗೆ ತಂದೆಯಾಗುವುದರಲ್ಲಿ ತಪ್ಪಿಲ್ಲ ಆರ್ಯ ಎಂದು ಶ್ರೀಕಾಂತ್ ಅವರು ಹೇಳುತ್ತಿದ್ದ ಹಾಗೆ, ಮಾವ, ನಿಮ್ಮ ಮಗಳು ಇನ್ನೊಂದು ಮದುವೆಯಾಗುತ್ತಿದ್ದಾರೆ ಎನ್ನುವುದನ್ನು ಮರೆಯುತ್ತಿದ್ದೀರಾ ನೀವು? ಇಂಥ ಟೈಮಲ್ಲಿ ಮಗುವಿಗೆ ನನ್ನನ್ನು ತಂದೆ ಎಂದು ಪರಿಚಯ ಮಾಡಿಕೊಡುವುದು ಬೇಕಿತ್ತಾ? ಯಾಕೋ ಇದೆಲ್ಲ ಬೇಡವಾಗಿತ್ತು ಎನಿಸುತ್ತದೆ ಎಂದನು. ಅಳಿಯನ ಮಾತಿಗೆ ಮುಗುಳು ನಕ್ಕ ಶ್ರೀಕಾಂತ್ ಅವರು, ಆರ್ಯ, ನಿಜವಾಗಿಯೂ ನಿನ್ನ ಹೆಂಡತಿ ಇನ್ನೊಂದು ಮದುವೆಯಾಗುತ್ತಾಳೆ ಎಂದು ನಿನಗೆ ಅನಿಸುತ್ತಾ? ಅವಳು ಹಾಗೆ ಧೀರಜ್ನನ್ನು ಮದುವೆಯಾಗುವುದೇ ಇದ್ದಿದ್ದರೆ ಅಂದು ಅವಳ ಮಾವ ಈ ಮದುವೆ ನಿನಗೆ ಇಷ್ಟಾನಾ ಎಂದು ನೇರವಾಗಿ ಕೇಳಿದ ದಿನವೇ ಅಲ್ಲೇ ನಾನು ಈ ಮದುವೆ ಆಗ್ತೀನಿ ಎಂದು ಹೇಳುತ್ತಿದ್ದಳು. ಆವತ್ತಿನದು ಬಿಡು. ಇದುವರೆಗೂ ಒಂದೇ ಒಂದು ದಿನವೂ ಅವಳು ಧೀರಜ್ ಜೊತೆ ಮಾತನಾಡಿಲ್ಲ, ಅವನನ್ನು ಭೇಟಿಯಾಗಿಲ್ಲ. ಅಷ್ಟೇ ಯಾಕೆ, ನಿನ್ನ ಅತ್ತೆ ಅವಳ ಮದುವೆಯ ವಿಷಯ ಮಾತನಾಡಿದಾಗಲೆಲ್ಲ ನನ್ನ ಮಗಳು ಮೌನವಾಗುತ್ತಾಳೆ. ಆ ಮೌನದಲ್ಲೇ ಅವಳ ಮನದಲ್ಲಿ ಏನಿದೆ ಎಂದು ನಾನು ಊಹಿಸಬಲ್ಲೆ. ಸಾಗರಿಗೆ ನಿನ್ನ ಅಣ್ಣನ ಮೇಲೆ ಕೋಪ ಇರುವುದು ನಿಜ, ಹಾಗೆ ನಿನ್ನ ಮೇಲೆ ಪ್ರೀತಿ ಇರುವುದು ನಿಜ. ಕೋಪವನ್ನು ತೋರಿಸಿದಷ್ಟು ಸುಲಭವಾಗಿ ಪ್ರೀತಿ ತೋರಿಸಲು ಅವಳಿಗೆ ಬರುವುದಿಲ್ಲ. ಅವಳಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು. ಹಾಗಾಗಿ ನಾನು ಕೂಡ ಅವಳನ್ನು ಅವಳ ಪಾಡಿಗೆ ಬಿಟ್ಟಿದ್ದೇನೆ ಎಂದರು. ಅವರ ಮಾತು ಕೇಳಿ ವಿಷಾದದಿ ನಕ್ಕವನು, ಮಾವ, ಮನದಲ್ಲಿ ಇಷ್ಟೊಂದು ಆಸೆ ಇಟ್ಟುಕೊಳ್ಳಬೇಡಿ. ನಿಮ್ಮ ಆಸೆ ನಿರಾಸೆಯಾದಾಗ ಆ ನೋವನ್ನು ನಿಮ್ಮಿಂದ ಸಹಿಸಲು ಆಗುವುದಿಲ್ಲ. ನೀವು ಆಸೆ ಪಟ್ಟ ಹಾಗೆ ನಿಮ್ಮ ಮಗಳ ಮನಸ್ಸಲ್ಲಿ ನಾನಿದ್ದಿದ್ದರೆ ಇಷ್ಟು ದಿನ ಸುಮ್ಮನೆ ಇರ್ತಿರಲಿಲ್ಲ. ನನ್ನಣ್ಣ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡ್ತಿರಲಿಲ್ಲ. ಸಂಬಂಧಗಳು ನಂಬಿಕೆಯ ಮೇಲೆ ನಿಂತಿರುತ್ತವೆ ಮಾವ. ನಮ್ಮಿಬ್ಬರ ಮಧ್ಯ ಈಗ ಆ ನಂಬಿಕೆ ಇಲ್ಲ. ಹಾಗಂತ ನಿಮ್ಮ ಮಗಳು ಬೇರೆ ಮದುವೆಯಾದರೆ ನನಗೆ ಏನು ಬೇಜಾರಿಲ್ಲ. ಹೇಗೋ ಅವರು ಖುಷಿಯಾಗಿದ್ದಾರಲ್ಲ ಎನ್ನುವ ಸಮಾಧಾನವಾಗುತ್ತದೆ. ಆದರೆ ಮಗು ಜೀವನ ಅತಂತ್ರವಾಗುತ್ತಿದೆಯಲ್ಲ ಎಂದು ತುಂಬ ನೋವಾಗುತ್ತಿದೆ ಮಾವ.
ನನ್ನ ಮನೆಯಲ್ಲಿ ರಾಜಕುಮಾರನ ಹಾಗೆ ಬೆಳೆಯಬೇಕಿದ್ದ ಮಗು ಇನ್ನೆಲ್ಲೋ ಜೀವಿಸುವ ಹಾಗಾಯಿತಲ್ಲ ಎನ್ನುವುದನ್ನು ನೆನೆದರೆ ಸಹಿಸಲು ಆಗುತ್ತಿಲ್ಲ ಎಂದನು. ನಿನ್ನ ಮಾತಿನ ಅರ್ಥ ಏನು ಆರ್ಯ? ಸಾಗರಿ ಮದುವೆಯಾದರೆ ಮಗುವಿನ ಲೈಫ್ ಹಾಳಾಗುತ್ತದೆ ಎಂದು ಹೇಳುತ್ತಿದ್ದೀಯಾ? ಹಾಗಾದರೆ ಸಾಗರಿ ಅಷ್ಟು ಸುಲಭವಾಗಿ ಮಗುವಿನ ಲೈಫ್ ಹಾಳಾಗಲು ಬಿಡ್ತಾಳೆ ಎಂದು ಹೇಳುತ್ತಿದ್ದೀಯಾ ಎಂದರು. ಚೇಚೆ, ನಾನು ಹಾಗೆ ಹೇಳ್ತಿಲ್ಲ ಮಾವ. ನನ್ನ ಮನೆಯ ಬೆಳಕು ಬೇರೆಯವರ ಮನೆಯಲ್ಲಿ ಇರುವುದು ನನ್ನ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ ಎಂದನು. ಮಗು ನಿನ್ನ ಮಗನಾಗಿ ನಿನ್ನ ಜೊತೆ ನಿನ್ನ ಮನೆಯಲ್ಲಿಯೇ ಇರಬೇಕು ಅಂದರೆ ನೀನು ಸಾಗರಿಯ ಜೊತೆ ಮಾತನಾಡಿ ಅವಳಿಗೊಂದು ಅವಕಾಶ ಕೊಡಬೇಕು ಆರ್ಯ. ಈಗ ಮಗುವಿನ ಲೈಫ್ ನಿನ್ನ ಕೈಯಲ್ಲಿದೆ ಎಂದರು. ಅವಕಾಶವನ್ನು ಕೇಳಿಕೊಂಡು ಬಂದರೆ ಖಂಡಿತ ಕೊಡ್ತೀನಿ ಮಾವ. ಆದರೆ ನಾನೇ ಅವರ ಜೊತೆ ಮಾತನಾಡಬೇಕು ಎಂದರೆ ಅದು ನನ್ನಿಂದ ಆಗುವುದಿಲ್ಲ ಎಂದವನು ಮತ್ತೊಮ್ಮೆ ಮಗುವಿನ ಕೆನ್ನೆಗೆ ಮುತ್ತನಿರಿಸಿ ಅವನನ್ನು ಶ್ರೀಕಾಂತ್ ಅವರಿಗೆ ನೀಡಿದನು. ಆರ್ಯನ ಮಾತಿಗೆ ಶ್ರೀಕಾಂತ್ ಅವರು ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದರು. ಸರಿ ಮಾವ, ನಾನಿನ್ನು ಹೊರಡ್ತೀನಿ. ನಾನು ಹೇಳುತ್ತಿದ್ದ ಹಾಗೆ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಎಂದನು. ಡ್ಯಾಡಿ, ಎಲ್ಲಿಗೆ ಹೋಗ್ತೀರಾ? ಮನೆಗೆ ಬನ್ನಿ ಎಂದಿತು ಮುದ್ದಾಗಿ. ನಾನು ಬರುವುದಲ್ಲ ಕಂದ, ನಿನ್ನ ಮಮ್ಮ ನನ್ನ ಮನೆಗೆ ಬರಲು ಮನಸ್ಸು ಮಾಡಬೇಕಷ್ಟೆ. ನಾನು ನಿನ್ನ ಜೊತೆ ಇಲ್ಲ ಎಂದರೂ ನನ್ನ ಮನಸ್ಸು ಯಾವಾಗಲೂ ನಿನ್ನ ಸಮೀಪವೇ ಇರುತ್ತದೆ. ಹುಷಾರು ಕಂದ ಎಂದವನು ತಿರುಗಿ ನೋಡದೆ ಅಲ್ಲಿಂದ ಹೊರಟನು. ಆರ್ಯ ಹೋಗುವುದನ್ನೇ ನೋಡುತ್ತಾ ನಿಟ್ಟುಸಿರು ಬಿಟ್ಟ ಶ್ರೀಕಾಂತ್ ಅವರಿಗೆ ಅವನು ಮಗಳಿಗೆ ಒಂದು ಅವಕಾಶ ಕೊಡ್ತೀನಿ ಎಂದು ಹೇಳಿದ್ದೇ ಸಮಾಧಾನವಾಗಿತ್ತು ಅವರಿಗೆ. ಮಗುವನ್ನು ಕರೆದುಕೊಂಡು ಅಲ್ಲಿಂದ ಮನೆ ಕಡೆ ಹೊರಟರು. ಮನೆಗೆ ಬಂದ ಸಾಗರಿ ಒಳಗೆ ಹೋಗದೆ ಹೊರಗೆ ತನ್ನ ತಂದೆ ಬರುವ ದಾರಿಯನ್ನು ಕಾಯುತ್ತಾ ನಿಂತಿದ್ದಳು. ಮನೆ ಮುಂದೆ ಕಾರು ತಂದು ನಿಲ್ಲಿಸುತ್ತಿದ್ದ ಹಾಗೆ ಆಗಲೇ ಮಗಳು ಬಂದಿರುವುದು ಅರಿವಾಯಿತು ಅವರಿಗೆ. ಕಾರಿನಿಂದ ಇಳಿದು ಇನ್ನೊಂದು ಬದಿಯಲ್ಲಿ ಕುಳಿತಿದ್ದ ಮಗುವನ್ನು ತೋಳಿಗೇರಿಸಿಕೊಂಡು ಮುಂದೆ ಬಂದರು. ಅಷ್ಟರಲ್ಲಿ ಅವರ ಎದುರು ಬಂದು ಕೈಕಟ್ಟಿ ನಿಂತವಳು, ಎಲ್ಲಿಗೆ ಹೋಗಿದ್ರಿ ಡ್ಯಾಡ್ ಎಂದಳು. ಸಾಗರಿಯ ಧ್ವನಿ ಮಾತ್ರ ಗಂಭೀರವಾಗಿತ್ತು. ಅಗ್ನಿಯನ್ನು ಆಟ ಆಡಲು ಪಾರ್ಕಿಗೆ ಕರೆದುಕೊಂಡು ಹೋಗಿದ್ದೆ ಮಗಳೇ, ನೀನು ಎಷ್ಟೊತ್ತಿಗೆ ಬಂದೆ ಎಂದರು. ಮಮ್ಮ, ಇವತ್ತು ಪಾರ್ಕ್ ಬಳಿ ಡ್ಯಾಡಿ ಬಂದಿದ್ರು ಎಂದು ಅಗ್ನಿ ತಟ್ಟನೆ ಹೇಳಿಬಿಟ್ಟನು. ಮಗುವಿನ ಮಾತು ಕೇಳಿ ಪೆಚ್ಚಾದಂತೆ ನಿಂತುಬಿಟ್ಟರು ಶ್ರೀಕಾಂತ್. ಸಾಗರಿಗೆ ಮೊದಲೇ ಗೊತ್ತಿದ್ದರಿಂದ ಅವರನ್ನು ನೀವೇ ಫೋನ್ ಮಾಡಿ ಬರ ಹೇಳಿದ್ದ ಡ್ಯಾಡ್ ಎಂದು ಚೂಪು ನೋಟ ಬೀರಿ ಹೇಳಿದಳು. ಮಗಳ ಮಾತಿಗೆ ತಬ್ಬಿಬ್ಬುಗೊಂಡವರು, ಯಾರು ಸಾಗರಿ? ನೀನು ಏನು ಹೇಳ್ತಿದ್ದೀಯಾ? ಮಗು ಏನೇನೋ ಸುಮ್ಮನೆ ಹೇಳುತ್ತಿದ್ದಾನೆ ಎಂದು ತಡವರಿಸಿ ನುಡಿದರು. ಸಾಕು ಡ್ಯಾಡ್, ನಿಮಗೆ ಸುಳ್ಳು ಹೇಳಲು ಬರುವುದಿಲ್ಲ ಎಂದು ನನಗೆ ಗೊತ್ತು. ನಾನು ದಾರಿಯಲ್ಲಿ ಬರುವಾಗ ನೋಡಿದೆ. ಈಗ ಅವರನ್ನು ಫೋನ್ ಮಾಡಿ ಬರ ಹೇಳುವ ಅವಶ್ಯಕತೆ ಏನಿತ್ತು ಡ್ಯಾಡ್? ಅಲ್ಲದೆ ಪಾಪು ಯಾಕೆ ಅವರನ್ನು ಡ್ಯಾಡಿ ಎಂದು ಹೇಳುತ್ತಿದ್ದಾನೆ ಎಂದಳು. ಅಯ್ಯೋ ಸಾಗರಿ, ನಾನು ಫೋನ್ ಮಾಡಿ ಬರ ಹೇಳಲಿಲ್ಲ. ಕಾಲ್ ಮಾಡಿ ಮಗುವನ್ನು ನೋಡಬೇಕು, ಕರೆದುಕೊಂಡು ಬರ್ತೀರಾ ಎಂದು ಕೇಳಿದ, ಅದಕ್ಕೆ ಕರೆದುಕೊಂಡು ಹೋದೆ ಎಂದವರ ಮಾತು ಕೇಳಿದವಳು, ಅವರಿಗೆ ಮಗುವನ್ನು ನೋಡಬೇಕು ಎನಿಸಿದರೆ ಮನೆಗೆ ಬಂದು ನೇರವಾಗಿ ನೋಡಬೇಕು. ಅದು ಬಿಟ್ಟು ಅಲ್ಲಿಗೆ ಕರೆದುಕೊಂಡು ಬನ್ನಿ, ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿ ದಾರಿಯಲ್ಲಿ ಮಾತನಾಡಿಸಿ ಹೋಗುವುದಲ್ಲ. ಇನ್ನೊಮ್ಮೆ ನೀವು ಈ ರೀತಿ ಕರೆದುಕೊಂಡು ಹೋದರೆ ನಾನು ಸುಮ್ಮನಿರುವುದಿಲ್ಲ ಎಂದಳು. ಸಾರಿ ಸಾಗರಿ, ಆರ್ಯ ಮನೆಗೆ ಬಂದರೆ ನಿನ್ನ ಅಮ್ಮ ಸುಮ್ಮನೆ ಇರ್ತಾಳ? ಏನಾದರೂ ಮಾತನಾಡಿ ಅವನ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡ್ತಾಳೆ, ಅದಕ್ಕೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು. ಡ್ಯಾಡ್, ಮಗುವನ್ನು ನೋಡಬೇಕು ಅಂದರೆ ಅಮ್ಮನನ್ನು ಎದುರಿಸಿ ನಿಲ್ಲಬೇಕು ಅಂತ ಹೇಳಿ ಅವರಿಗೆ ಎಂದವಳು. ಮಗುವಿಗೆ ಅವರನ್ನು ಡ್ಯಾಡಿ ಎಂದು ಪರಿಚಯ ಮಾಡಿಕೊಟ್ಟವರು ಯಾರು? ಆರ್ಯನೇ ಮಗುವಿನ ಬಳಿ ಹಾಗೆ ಹೇಳಿದ್ರಾ ಎಂದಳು. ಆರ್ಯ ಅಲ್ಲ ಸಾಗರಿ, ಮಗುವಿಗೆ ಆರ್ಯನೇ ನಿನ್ನ ತಂದೆ ಎಂದು ಪರಿಚಯ ಮಾಡಿಕೊಟ್ಟಿದ್ದು ನಾನು ಎಂದರು. ಡ್ಯಾಡ್, ಯಾಕೆ ಹಾಗೆ ಮಾಡಿದ್ರಿ? ಈಗ ಅಗ್ನಿ ಡ್ಯಾಡಿ ಬೇಕು ಅಂದರೆ ನಾನು ಎಲ್ಲಿಂದ ತಂದು ಕೊಡಲಿ ಹೇಳಿ? ಈ ರೀತಿ ಹೇಳಬಾರದಿತ್ತು ನೀವು ಎಂದಳು ಬೇಸರದಲ್ಲಿ. ಹಾಗಾದರೆ ಆರ್ಯ ನಿನಗೆ ಇಷ್ಟ ಇಲ್ಲವಾ ಸಾಗರಿ ಎಂದು ಶ್ರೀಕಾಂತ್ ಅವರಿಂದ ತಟ್ಟನೆ ತೂರಿ ಬಂದಿತ್ತು ಪ್ರಶ್ನೆ. ತಂದೆಯ ಪ್ರಶ್ನೆಗೆ ಅವಳದು ಮೌನವಷ್ಟೇ ಉತ್ತರ. ಹೇಳು ಸಾಗರಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು.
ಈಗಲೂ ಆರ್ಯ ನಿನಗೆ ಇಷ್ಟ ಇಲ್ಲ ಎಂದು ಜೋರಾಗಿ ಹೇಳು. ಆಗ ನಾನು ಮಾಡಿದ್ದು ತಪ್ಪು ಎಂದು ನಾನು ಒಪ್ಪಿಕೊಳ್ಳುತ್ತಿದ್ದೇನೆ. ಮೌರ್ಯನಿಗೆ ಈ ಮಗುವಿನ ತಂದೆಯಾಗುವ ಯೋಗ್ಯತೆ ಇಲ್ಲ ಎನ್ನುವುದು ನಮ್ಮೆಲ್ಲರಿಗೂ ತಿಳಿದಿದೆ. ನೀನು ಮಗುವಿನ ತಾಯಿ ಎಂದ ಮೇಲೆ ಆರ್ಯ ಯಾಕೆ ಇವನ ತಂದೆಯಾಗಬಾರದು? ಈಗ ಮಗು ಇನ್ನೂ ಚಿಕ್ಕವನು, ಏನೂ ಪ್ರಶ್ನೆ ಮಾಡುವುದಿಲ್ಲ. ಆದರೆ ಮುಂದೆ ದೊಡ್ಡವನಾದ ಮೇಲೆ ನಿನ್ನ ಅಪ್ಪ ಯಾರು ಎಂದರೆ ಯಾರನ್ನು ತೋರಿಸಿ ಇವರೇ ನಿನ್ನ ಅಪ್ಪ ಎಂದು ಹೇಳ್ತೀಯಾ? ಅಥವಾ ನೀನು ಬೇರೆ ಮದುವೆಯಾದರೆ ಅವರನ್ನೇ ಮಗುವಿನ ಅಪ್ಪ ಎಂದು ಹೇಳ್ತೀಯಾ? ನೀನು ನಿನ್ನ ಅಮ್ಮ ಹೇಳಿದಷ್ಟು ಸುಲಭವಾಗಿ ಇನ್ನೊಂದು ಮದುವೆಯಾಗುವುದಿದ್ದರೆ ಈಗ ನಾನು ಹೇಳಿದ ಪ್ರಶ್ನೆಗೆ ಮರುಗಳಿಗೆ ಯೋಚಿಸದೆ ನನಗೆ ಆರ್ಯನನ್ನು ಕಂಡರೆ ಇಷ್ಟ ಇಲ್ಲ ಎಂದು ಹೇಳುತ್ತಿದ್ದೆ. ಈ ರೀತಿ ಸೈಲೆಂಟಾಗಿ ನಿಲ್ಲುತ್ತಿರಲಿಲ್ಲ. ನನ್ನ ಮಗಳು ಎಲ್ಲರಂತಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮನಸ್ಸಲ್ಲಿರುವುದನ್ನು ಬಾಯಿ ಬಿಟ್ಟು ಹೇಳಲು ನಿನಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಎನ್ನುವುದು ಗೊತ್ತು. ಟೇಕ್ ಯುವರ್ ಓನ್ ಟೈಮ್. ಬಟ್ ಪರಿಸ್ಥಿತಿ ಅತಿರೇಕಕ್ಕೆ ಹೋಗುವ ಮೊದಲು ನೀನು ಸರಿಯಾದ ನಿರ್ಧಾರ ಮಾಡಲೇಬೇಕು. ಎಲ್ಲ ಸಮಯದಲ್ಲೂ ನಿನ್ನ ಸೈಲೆನ್ಸ್ ವರ್ಕ್ ಆಗುವುದಿಲ್ಲ ಮಗಳೇ. ಒಂದು ತಿಳಿದುಕೋ, ನೀನು ಯಾರನ್ನು ಮದುವೆಯಾದರೂ ಕೂಡ ಆರ್ಯನಂತವರು ಸಿಗುವುದಿಲ್ಲ. ಈಗಲೂ ಅವನು ನನ್ನ ಅಳಿಯ ಎನ್ನುವ ಹೆಮ್ಮೆ ನನಗಿದೆ. ಇವತ್ತು ಖುಷಿಯಲ್ಲಿ ಮಗುವಿಗೆ ನಿನ್ನ ತಂದೆ ಇವರೇ ಎಂದು ಪರಿಚಯ ಮಾಡಿಕೊಟ್ಟಿದ್ದೀನಿ. ಆ ಸಂಬಂಧದ ಅಳಿವು ಉಳಿವು ಈಗ ನಿನ್ನ ಕೈಯಲ್ಲಿದೆ. ಆ ಸಂಬಂಧವನ್ನು ಉಳಿಸಿ ಬೆಳೆಸುತ್ತೀಯಾ, ಇಲ್ಲ ಎಳ್ಳು ನೀರು ಬಿಟ್ಟು ಸಮಾಧಿ ಮಾಡ್ತೀಯಾ, ನಿನಗೆ ಬಿಟ್ಟಿದ್ದು. ಇವತ್ತಿನ ವಿಷಯವನ್ನು ನಿನ್ನ ಅಮ್ಮನ ಬಳಿ ಹೇಳಬೇಡ ಎಂದವರು ಅಲ್ಲಿ ನಿಲ್ಲದೆ ಮಗುವಿನ ಸಮೇತ ಒಳ ನಡೆದರು ಶ್ರೀಕಾಂತ್. ಇತ್ತ ಸಾಗರಿ ತನ್ನ ತಂದೆ ಆಡಿದ ಮಾತುಗಳ ಬಗ್ಗೆ ಯೋಚಿಸುತ್ತಾ ನಿಂತಳು. ತಾತ, ಇವತ್ತು ಕೂಡ ಡ್ಯಾಡಿ ನೋಡಲು ಹೋಗೋಣ ಎಂದು ಶ್ರೀಕಾಂತ್ ಅವರ ಮಡಿಲಿನಲ್ಲಿ ಕುಳಿತು ಹೇಳಿದನು ಅಗ್ನಿ. ಮಗುವಿನ ಮಾತು ಕೇಳಿದ ಶ್ರೀಕಾಂತ್ ಅವರು ಎದುರಿಗೆ ಕುಳಿತಿದ್ದ ಮಡದಿಯನ್ನು ನೋಡಿ ಉಗುಳು ನುಂಗಿದರು. ಸಾಗರಿ ಕೂಡ ತನ್ನ ತಂದೆಯ ಮುಖವನ್ನು ನೋಡಿದಳು. ಅಗ್ನಿ, ಡ್ಯಾಡಿಯ ಯಾರದು ಎಂದು ಅನುಮಾನದಲ್ಲಿ ಶ್ರಾವಣಿಯವರು ಕೇಳುತ್ತಿದ್ದ ಹಾಗೆ ಶ್ರೀಕಾಂತ್ ಅವರು ತಡವರಿಸಿದರೆ, ಅಮ್ಮ, ಅವನು ಮೊದಲಿನಿಂದಲೂ ಹಾಗೆ ಡ್ಯಾಡಿ ಎಂದು ಹೇಳುತ್ತಲೇ ಇರುತ್ತಾನೆ ಎಂದಳು ಸಾಗರಿ. ಹೌದಾ? ನನ್ನ ಕಂದನಿಗೆ ತಂದೆಯ ಗೈರು ಎಷ್ಟು ಕಾಡುತ್ತಿದೆಯೋ ಗೊತ್ತಿಲ್ಲ. ಮಗು ಹೀಗೆ ಹೇಳುತ್ತಾನೆ ಎಂದು ಸುಮ್ಮನಿದ್ದೀಯಲ್ಲ. ಧೀರಜ್ನನ್ನು ಮಗುವಿಗೆ ಇವರೇ ನಿನ್ನ ತಂದೆ ಎಂದು ಪರಿಚಯ ಮಾಡಿಕೊಡಬೇಕು ತಾನೆ ಎಂದರು. ತಾಯಿಯ ಮಾತು ಕೇಳಿದವಳು ತಂದೆಯನ್ನು ನೋಡಿದಳು. ಶ್ರಾವಣಿ, ಎಂಥ ಮಾತು ಅಂತ ಆಡ್ತೀಯಾ? ಇಬ್ಬರಿಗೂ ಇನ್ನೂ ಮದುವೆಯಾಗಿಲ್ಲ, ನೆನಪಿರಲಿ ಎಂದು ಗದರಿದರು. ಮುಂದೆ ಮದುವೆ ಆಗ್ತಾರೆ ಎನ್ನುವುದನ್ನು ನೀವು ಕೂಡ ನೆನಪಿಡಿ. ಹಾಗಿದ್ದಾಗ ಈಗಲೇ ಅಗ್ನಿಗೆ ಇವರೇ ನಿನ್ನ ತಂದೆ ಎಂದು ಧೀರಜ್ನನ್ನು ಪರಿಚಯ ಮಾಡಿಕೊಡುವುದರಲ್ಲಿ ತಪ್ಪೇನಿದೆ ಎಂದರು ಶ್ರಾವಣಿ. ನಿನ್ನ ಜೊತೆ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಎಂದರು. ತಂದೆ ತಾಯಿ ಇಬ್ಬರು ತನ್ನ ವಿಷಯಕ್ಕೆ ಜಗಳವಾಡುವುದನ್ನು ಸಾಗರಿಗೆ ಸಹಿಸಲು ಆಗುತ್ತಿಲ್ಲ. ಅಮ್ಮ ಪ್ಲೀಸ್, ಸುಮ್ಮನೆ ಇರ್ತೀಯ ಎಂದು ಸಾಗರಿ ಹೇಳುತ್ತಿದ್ದ ಹಾಗೆ, ಸಾಗರಿ, ಯಾಕೆ ನನ್ನ ಸುಮ್ಮನೆ ಮಾಡ್ತಿದ್ದೀಯಾ? ನೀನು ಧೀರಜ್ನನ್ನು ಮದುವೆಯಾದ ಮೇಲೆ ಅವನು ಮಗುವಿಗೆ ತಂದೆ ಆಗೇ ಆಗುತ್ತಾನೆ. ಅದನ್ನು ಈಗಲೇ ಪರಿಚಯ ಮಾಡಿಕೊಟ್ಟರೆ ಏನೂ ತೊಂದರೆ ಇಲ್ಲ. ಇದನ್ನು ನಿನ್ನ ಡ್ಯಾಡಿಗೆ ಹೇಳು. ಅಣ್ಣ ಕಾಲ್ ಮಾಡಿ ಮದುವೆಯ ಬಗ್ಗೆ ವಿಚಾರಿಸುತ್ತಲೇ ಇದ್ದಾನೆ. ನೀನು ಮಾತ್ರ ಮೌನವಾಗಿ ಇದ್ದೀಯಾ. ಲಾಯರ್ ಆಫೀಸಿಗೆ ಯಾವಾಗ ಹೋಗ್ತೀಯಾ ಹೇಳು ಎಂದರು. ತಾಯಿಯ ಮಾತಿಗೆ ಉತ್ತರಕ್ಕಾಗಿ ತಡಕಾಡಿದಳು ಸಾಗರಿ. ಅಷ್ಟರಲ್ಲಿ ಮನೆಯ ಕರೆಗಂಟೆ ಸದ್ದಾಯಿತು. ತಾಯಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ತಾನೇ ಎದ್ದು ಹೋಗಿ ಬಾಗಿಲು ತೆರೆದಳು. ಬಾಗಿಲಿನಲ್ಲಿ ನಿಂತಿರುವವರನ್ನು ನೋಡಿ ಹಾಗೆ ನಿಂತಳು ಸಾಗರಿ. ಮುಂದುವರಿಯುವುದು. ಮನೆಗೆ ಬಂದಿರುವವರು ಯಾರು ಎನ್ನುವುದನ್ನು ಗೆಸ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.